ಕ್ವಿಜ್ ಅನ್ನು ಓದುತ್ತಿರುವವರು ಗೀತಾಂಜಲಿ. ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ. ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾನೇ ಸಹಕಾರಿಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ. ನಿಮ್ಮ ಮೊದಲನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಭಾರತದ ಮೊದಲ ಸ್ಮಾರ್ಟ್ ಸಿಟಿ ಯೋಜನೆ ಯಾವ ವರ್ಷವು ಆರಂಭವಾಯಿತು? ಆಪ್ಷನ್ ಎ 1998ರಲ್ಲಿ, ಆಪ್ಷನ್ ಬಿ 2015ರಲ್ಲಿ, ಆಪ್ಷನ್ ಸಿ 2000, ಆಪ್ಷನ್ ಡಿ 2001ರಲ್ಲಿ. ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಬಿ 2015ರಲ್ಲಿ ಭಾರತದ ಸ್ಮಾರ್ಟ್ ಸಿಟಿ ಯೋಜನೆಯು ಪ್ರಾರಂಭವಾಯಿತು. ನಿಮ್ಮ ಎರಡನೆಯ ಪ್ರಶ್ನೆ, ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಸಿಪಿಯು, ಆಪ್ಷನ್ ಬಿ ರ್ಯಾಮ್, ಆಪ್ಷನ್ ಸಿ ರೋಮ್, ಆಪ್ಷನ್ ಡಿ ಜಾವಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸಿಪಿಯು ಅನ್ನು ಕಂಪ್ಯೂಟರ್ನ ಮೆದುಳು ಎಂದು ಕರೆಯುತ್ತಾರೆ. ನಿಮ್ಮ ಮೂರನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಮಾನವನ ಹೃದಯದಲ್ಲಿ ಒಟ್ಟು ಎಷ್ಟು ಕೊಠಡಿಗಳಿವೆ? ಆಪ್ಷನ್ ಎ 10, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 16. ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಬಿ, ಒಟ್ಟು 4 ಕೊಠಡಿಗಳಿವೆ. ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಕಂಬಳ ಎನ್ನುವುದು ಯಾವ ರಾಜ್ಯದ ಸಾಂಪ್ರದಾಯಿಕ ಕ್ರೀಡೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಒರಿಸ್ಸಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕದ ಸಾಂಪ್ರದಾಯಿಕ ಕ್ರೀಡೆ. ನಿಮ್ಮ ಐದನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಭಾರತದ ಮೊದಲ ಡಿಜಿಟಲ್ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಒರಿಸ್ಸಾ. ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಭಾರತದ ಮೊದಲ ಡಿಜಿಟಲ್ ರಾಜ್ಯ. ನಿಮ್ಮ ಆರನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ರಕ್ತದಾನ ಮಾಡಲು ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು? ಆಪ್ಷನ್ ಎ 19 ವರ್ಷಗಳು, ಆಪ್ಷನ್ ಬಿ 18 ವರ್ಷಗಳು, ಆಪ್ಷನ್ ಸಿ 20 ವರ್ಷಗಳು, ಆಪ್ಷನ್ ಡಿ 21 ವರ್ಷಗಳು. ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಬಿ 18 ವರ್ಷ ಕನಿಷ್ಠ ವಯಸ್ಸಾಗಿರಬೇಕು. ನಿಮ್ಮ ಏಳನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿಯನ್ನು ಬೆಳೆಯುವಂತಹ ರಾಜ್ಯದ ಹೆಸರೇನು? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ಮಧ್ಯಪ್ರದೇಶ. ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ನಿಮ್ಮ ಎಂಟನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ದೂರದರ್ಶನ ಯಾವ ವರ್ಷ ರಾಷ್ಟ್ರವ್ಯಾಪಿಯಾಯಿತು? ಆಪ್ಷನ್ ಎ 1998ರಲ್ಲಿ, ಆಪ್ಷನ್ ಬಿ 1982ರಲ್ಲಿ, ಆಪ್ಷನ್ ಸಿ 2000, ಆಪ್ಷನ್ ಡಿ 2001ರಲ್ಲಿ.
ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಬಿ 1982ರಲ್ಲಿ ರಾಷ್ಟ್ರವ್ಯಾಪಿಯಾಯಿತು. ನಿಮ್ಮ 9ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಮೈಸೂರು ದಸರಾ ಎಷ್ಟು ದಿನಗಳ ಉತ್ಸವವಾಗಿದೆ? ಆಪ್ಷನ್ ಎ 10, ಆಪ್ಷನ್ ಬಿ 7, ಆಪ್ಷನ್ ಸಿ 8, ಆಪ್ಷನ್ ಡಿ 5. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 10 ದಿನಗಳ ಉತ್ಸವವಾಗಿದೆ. ನಿಮ್ಮ 10ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಮಾನವನ ದೇಹದ ಅತಿ ದೊಡ್ಡ ಅಂಗದ ಹೆಸರೇನು? ಆಪ್ಷನ್ ಎ ಕಣ್ಣು, ಆಪ್ಷನ್ ಬಿ ಚರ್ಮ, ಆಪ್ಷನ್ ಸಿ ಕಿವಿ, ಆಪ್ಷನ್ ಡಿ ಮೂಗು. ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮ. ನಿಮ್ಮ 11ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿವೆ? ಆಪ್ಷನ್ ಎ 109, ಆಪ್ಷನ್ ಬಿ 206, ಆಪ್ಷನ್ ಸಿ 502, ಆಪ್ಷನ್ ಡಿ 100. ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಬಿ 206 ಮೂಳೆಗಳಿವೆ. ನಿಮ್ಮ 12ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಗಂಡಸರ ಕಿವಿಯಲ್ಲಿ ಕೂದಲು ಇದ್ದರೆ ಏನರ್ಥ? ಆಪ್ಷನ್ ಎ ಧನಲಾಭ, ಆಪ್ಷನ್ ಬಿ ಧನ ನಷ್ಟ, ಆಪ್ಷನ್ ಸಿ ಅಶುಭ, ಆಪ್ಷನ್ ಡಿ ಶುಭ. ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಎ ಧನಲಾಭ. ನಿಮ್ಮ 13ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಭಾರತದಲ್ಲಿ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಒರಿಸ್ಸಾ. ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಹಾರ. ನಿಮ್ಮ 14ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಯೂಟ್ಯೂಬ್ ಯಾವ ವರ್ಷದಂದು ಆರಂಭವಾಯಿತು? ಆಪ್ಷನ್ ಎ 2009ರಲ್ಲಿ, ಆಪ್ಷನ್ ಬಿ 2005ರಲ್ಲಿ, ಆಪ್ಷನ್ ಸಿ 2004ರಲ್ಲಿ, ಆಪ್ಷನ್ ಡಿ 2010ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 2005ರಲ್ಲಿ. ನಿಮ್ಮ 15ನೆಯ ಪ್ರಶ್ನೆಯು ಈ ರೀತಿಯಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಒರಿಸ್ಸಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. ಈ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ.